ಇವತ್ತಿನ ನಮ್ಮ ಪ್ರಯಾಣ ಭಂಡಾರದ ಒಡೆಯ, 7 ಕೋಟಿ ಒಡೆಯ, ಗುಡ್ಡದ ಒಡೆಯ, ಶ್ರೀ ಕ್ಷೇತ್ರ ಮೈಲಾರಕ್ಕೆ. ನಾವು ಇವತ್ತು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಉತ್ತರ ಕರ್ನಾಟಕದ ಗೂಳಿಯಾಗಿರುವಂತಹ ಜವಾರಿ ಮಂದಿಯ ಟ್ರ್ಯಾಕ್ಟರ್ನಲ್ಲಿ ನಮ್ಮ ಪಯಣ. ಮಳ್ಳಿ ಮೇಲೆ ಭಕ್ತಾದಿಗಳೆಲ್ಲರೂ ಸೇರಿ 11 ದಿನ ದೇವ್ರಿಗೆ ಸೇವೆ ಮಾಡೋಕ್ಕೆ ಬರ್ತಾರೆ. ಈ 11 ದಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಏನಪ್ಪ ಅಂದರೆ, ಸನ್ನಿಧಾನದಲ್ಲಿರೋ ಹಿರಿಯ ಮುಖಂಡರಿರ್ತಾರೆ, ಅವರೆಲ್ಲರೂ ಸೇರಿಕೊಂಡು ಜಾತ್ರೆ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ 1 ತಿಂಗಳೈತೆ ಅಂದಾಗ ಎಲ್ಲರೂ ಒಂದು ಟೀಮ್ ಇದೆ, ಅವರೆಲ್ಲರೂ ಸೇರಿಕೊಂಡು ಅಲ್ಲಿ ಸುತ್ತಮುತ್ತಲಲ್ಲಿರೋ ಊರುಗಳಿಗಾಗಿರ್ಬೋದು ಅಥವಾ ಜಿಲ್ಲೆಗಳಿಗಾಗಿರ್ಬೋದು ಎಲ್ಲರೂ ಭಿಕ್ಷಾಟನೆಗಂತ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಊರಲ್ಲಿರೋ ಭಕ್ತಾದಿಗಳೆಲ್ಲರೂ ತಮ್ಮ ಕೈಲಾದಷ್ಟು ಹಣವನ್ನು, ದವಸ ಧಾನ್ಯಗಳನ್ನು ಕೊಡ್ತಾರೆ. ಅದನ್ನ ಅವರು ತೆಗೆದುಕೊಂಡು ಬಂದು ಈ 11 ದಿವಸ ಸೇವೆ ಮಾಡೋಕ್ಕೆ ಬಂದಿರ್ತಾರಲ್ಲ ಭಕ್ತಾದಿಗಳು ನಮ್ಮಂಥವ್ರು, ಅವ್ರಿಗೆ 3 ಟೈಮು ಊಟಕ್ಕೆ ಬೇಕಲ್ವ, ಆವಾಗ ಅನ್ನ ಸೇವೆಗಂತ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ನೋಡ್ಬೋದು ಭಿಕ್ಷಾಟನೆ ಮಾಡಿ ತಂದಿರೋಂತಹ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡಿರೋದನ್ನು. ಇಲ್ಲಿ ಅಕ್ಕಿ, ಗೋಧಿ, ರವೆ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಪ್ರತಿಯೊಂದು ಅಡುಗೆಗೆ ಏನೇನು ಬೇಕೋ ಅಷ್ಟು ಐಟಮ್ಸ್ ಎಲ್ಲ ಇದ್ದಾವೆ. ಇವು ಮತ್ತೆ ಖಾಲಿನೇ ಆಗಲ್ಲ, ಯಾಕಂದರೆ ಮತ್ತೆ ಬರೋ ಭಕ್ತಾದಿಗಳು ತಂದು ಕೊಡ್ತಿರ್ತಾರೆ. ಆವಾಗ ಸ್ಟೋರ್ ಆಗಿರೋವು ಸ್ವಲ್ಪ ಮಾತ್ರ ಖಾಲಿ ಆಗುತ್ತೆ. ಇನ್ನು ಮಿಕ್ಕಿದ್ದು ಉಳಿದಿರೋದನ್ನು ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಕೊಡ್ತಾರೆ. ಬಂದ್ ಮಾತಾಡಿ ಏನಂತ ಗೌತ್ಯ ಊರು ಹೊಡೆದ ಬಿಡ ಕಾಲು ಕೈ ಇಡಂತ ಅವ್ರಿಗೆ ಹುಡುಗರಿಗೆ ಇದನ್ನ ಬೆಟ್ಟದಾಗಿ ಅಕಸ್ಮಾತ್ ಯಾರ ಕಾಲಿಗೆ ಬಿಟ್ಟರು
ಊಟದ ವ್ಯವಸ್ಥೆ ಏನೇನಿರುತ್ತೆ ಅಂದರೆ ಬೆಳಗ್ಗೆ ಟಿಫನ್ ಇರುತ್ತೆ ಉಪ್ಪಿಟ್ಟು, ಮಧ್ಯಾಹ್ನ ಅನ್ನ ಸಾಂಬಾರು ಕೇಸರಿ ಬಾತು, ಇನ್ನು ರಾತ್ರಿ ಗೋಧಿ ಅಂಬ್ಲಿಗೆ ಮಜ್ಜಿಗೆನ ಕಲಿಸ್ಕೊಂಡು ತಿಂದರೆ ಮಾತ್ರ ಆಹಾ ಅದ್ರ ರುಚಿನೇ ಬೇರೆ. ಅದ್ರ ಜೊತೆ ಅನ್ನ ಸಾಂಬಾರು ಮತ್ತು ಹುಗ್ಗಿ ಇರುತ್ತೆ. ಹುಗ್ಗಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಜ ಈ 11 ದಿನ ದೇವ್ರ ಸೇವೆ ಮಾಡಿಕೊಂಡು ಈ ಪ್ರಸಾದನೆಲ್ಲ ತಿನ್ಕೊಂಡಿರೋರು ಅಂತೂ ತುಂಬ ಅದೃಷ್ಟ ಮಾಡಿರೋರೆ. ಅಷ್ಟು ಚೆನ್ನಾಗಿರುತ್ತೆ, ಏನೂ ಕೊರತೆ ಇರಲ್ಲ. 3 ಟೈಮು ಬಿಸಿ ಬಿಸಿ ಊಟ ಹೊಟ್ಟೆ ತುಂಬಕ್ಕೂ ಈ ಭಂಡಾರದ ಹೊಡೆಯನ್ನು ಸನ್ನಿಧಾನದಲ್ಲಿ ಸಿಗುತ್ತೆ. 11 ದಿನ ಮಳ್ಳಿ ಮೇಲೆ ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.